ಬೇರೆ ಪ್ರಯಾಣಿಕರು ಓಡಾಡೋದಕ್ಕೆ ತೊಂದರೆ ಮಾಡ್ತಾ ಇದೆಯಾ ಅಂತ ಹೇಳಿ ಅವನ ಮೇಲೆ ಕೂಗಾಡಿದಾಗ ಇವನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಂತ ಕಾರಣದಲ್ಲಿ ಜಗಳ ನಡೆಯುತ್ತೆ. ಇಬ್ರಿಗೂ ಜಗಳ ಆದ ಬೆನ್ನಲ್ಲೇನೆ ಅವನು ಬ್ಯಾಗ್ ಇಂದ ಚಾಕು ತೆಗೆದು ಕಂಡಕ್ಟರ್ಗೆ ಚುಚ್ಚುತ್ತಾನೆ. ಬಸ್ ಕಂಡಕ್ಟರ್ ಆ ಹರೀಶನ್ನ ಬಸ್ ಒಳಗಡೆನೆ ಬಿಟ್ಟು ಹೊರಗಡೆಯಿಂದ ಲಾಕ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಅವನು ಹೊರಗಡೆ ಬರ್ಬೇಕಾದಂತ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಂತಹ ಸುತ್ತಿಗೆನ ತಗೊಂಡು ಗ್ಲಾಸ್ ಕೂಡ ಒಡೆದು ದೊಡ್ಡ ರಾದ್ದಾಂತಾನೆ ಮಾಡ್ತಾನೆ. ಈ ವಿಡಿಯೋ ನಿಜಕ್ಕೂ ನಮ್ಮ ಯುವ ಪೀಳಿಗೆಗಳ ಮನಸ್ಥಿತಿ ಇಷ್ಟು ಕೀಳಾಗಿ ಹೋಗ್ತಾ ಇದೆಯಾ? ಎಲ್ಲದಕ್ಕೂ ಹಲ್ಲೆ ಮಾಡ್ತಾರೆ, ಎಲ್ಲದಕ್ಕೂ ಸಾಯ್ತಾರೆ ಅನ್ನೋದಾದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು? ರೋಡ್ನಲ್ಲಿ ನಿಂತ್ಕೋಬೇಡ, ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗತ್ತೆ, ಒಳಗಡೆ ಬಾ ಅಂತ ಹೇಳಿದಕ್ಕೆ ಈ ಯುವಕ ಬಸ್ ಕಂಡಕ್ಟರ್ ಮೇಲೆನೆ ಹಲ್ಲೆ ಮಾಡಿದ್ದಾನೆ. ನಿಜಕ್ಕೂ ಇದು ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ. ಕೇಳೋದಿಕ್ಕೆ ಕಷ್ಟ ಅನ್ಸ್ಬೋದು, ಆದ್ರೂ ಇದೇ ಸತ್ಯ ಆಗಿದೆ. ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಈ ಘಟನೆ ನಡೆದಿದೆ. ಬೇರೆಯವರು ಕ್ರೈಮ್ ಏನಾದರೂ ಮಾಡಿದ್ರೆ ಈ ಕ್ರೈಮ್ನಿಂದ ಹೇಗೆ ತಪ್ಪಿಸ್ಕೋಬೇಕು, ಹೇಗೆ ಪಾರಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇವನು ಬೇಕಂತಲೇ ಕ್ರೈಮ್ ಮಾಡಿದ್ದಾನೆ. ಹಾಗಾದರೆ ಈ ಪ್ರಕರಣ ಯಾಕಾಯಿತು? ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಬನ್ನಿ. 25 ವರ್ಷದ ಹರೀಶ್ ಇವರು ಮೂಲತಃ ಜಾರ್ಖಂಡ್ನವರು. ಇಲ್ಲಿ BPO ಕಂಪನಿಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಕೆಲಸ ಕಳ್ಕೊಂಡಿರುವಂತಹ ನೋಡ್ನಲ್ಲಿರ್ತಾನೆ. ಇದರ ಬೆನ್ನಲ್ಲೇನೆ ಬೇರೆ ಕೆಲಸಕ್ಕೆ ಅಂತ ಹೇಳಿ ಸಂದರ್ಶನಕ್ಕೆ ಹೋಗಿ ಬರಬೇಕಾದ್ರೆ ಈ ಘಟನೆ ನಡೆದಿದೆ. ಸಂದರ್ಶನದಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಆ ಕಾರಣಕ್ಕಾಗಿ ಇವನು ಮಾನಸಿಕವಾಗಿ ಕುಗ್ಗಿರ್ತಾನೆ. ಮುಂದೆ ಜೀವನ ಹೇಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡ್ತಾ ಬಸ್ ಡೋರ್ ಬಳಿ ನಿಂತಿರ್ತಾನೆ. ಆಗ ಕಂಡಕ್ಟರು ಒಳಗಡೆ ಬಾ, ಬೇರೆ ಪ್ರಯಾಣಿಕರಿಗೆ ಕಷ್ಟ ಆಗತ್ತೆ, ಬೇರೆ ಪ್ರಯಾಣಿಕರು ಓಡಾಡೋದಕ್ಕೆ ತೊಂದರೆ ಮಾಡ್ತಾ ಇದೆಯಾ ಅಂತ ಹೇಳಿ ಅವನ ಮೇಲೆ ಕೂಗಾಡಿದಾಗ ಇವನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಂತಹ ಕಾರಣದಲ್ಲಿ ಜಗಳ ನಡೆಯುತ್ತೆ. ಇಬ್ರಿಗೂ ಜಗಳ ಆದ ಬೆನ್ನಲ್ಲೇನೆ ಅವನು ಬ್ಯಾಗಿಂದ ಚಾಕು ತೆಗೆದು ಕಂಡಕ್ಟರ್ಗೆ ಚುಚ್ಚುತ್ತಾನೆ, ಹಲ್ಲೆ ಮಾಡ್ತಾನೆ. ಇದಾದ್ಮೇಲೆ ಕಂಡಕ್ಟರ್ ಕೂಡ ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಬಸ್ಸಲ್ಲಿ ಇದ್ದಂತಹ ಎಲ್ಲಾ ಪ್ರಯಾಣಿಕರು ಕೂಡ ಕೆಳಗಿಳಿತಾರೆ. ಅದಾದ್ಮೇಲೆ ಬಸ್ ಕಂಡಕ್ಟರು ಆ ಹರೀಶನ್ನ ಬಸ್ ಒಳಗಡೆನೆ ಬಿಟ್ಟು ಹೊರಗಡೆಯಿಂದ ಲಾಕ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಅವನು ಹೊರಗಡೆ ಬರ್ಬೇಕಾದಂತ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಂತಹ ಸುತ್ತಿಗೆನ ತಗೊಂಡು ಗ್ಲಾಸ್ನ ಕೂಡ ಒಡೆದು ದೊಡ್ಡ ರಾದ್ದಾಂತಾನೆ ಮಾಡ್ತಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ, ತುಂಬಾ ಸುದ್ದಿ ಆಗ್ತಾ ಇದೆ.
ಈಗಿನ ಯುವ ಪೀಳಿಗೆಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತಾನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೈದ್ರೆ ಸಾಕು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಬೈತಾ ಇದ್ರೆ ಸಾಕು, ಯಾರಾದ್ರೂ ಗದ್ರಿದ್ರೆ ಸಾಕು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೇನೆ ಹೋಗ್ಬಿಡ್ತಾರೆ. ನಿಜಕ್ಕೂ ನಮ್ಮ ಯುವ ಪೀಳಿಗೆಗಳ ಮನಸ್ಥಿತಿ ಇಷ್ಟು ಕೀಳಾಗಿ ಹೋಗ್ತಾ ಇದೆಯಾ? ಎಲ್ಲದಕ್ಕೂ ಹಲ್ಲೆ ಮಾಡ್ತಾರೆ, ಎಲ್ಲದಕ್ಕೂ ಸಾಯ್ತಾರೆ ಅನ್ನೋದಾದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು, ಇವರು ಯಾವ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು ಅನ್ನೋ ಕ್ವಶನ್ಗಳು, ಈ ತರ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.